ಪೊಲೀಸರು ಎಷ್ಟೇ ಹದ್ದಿನ ಕಣ್ಣಿಟ್ರೂ ಕಳ್ಳಕಾಕರು ಮಾತ್ರ ತಮ್ಮ ಕುಲಕಸಬನ್ನ ಬಿಡೋದಿಲ್ಲ ನೋಡಿ. ಕಷ್ಟಪಟ್ಟು ದುಡಿದ ಜನರಿಂದ ಕಸಿದು ತಿನ್ನೋದೇ ಕೆಲವರ ಕೆಲಸವಾಗಿರುತ್ತೆ. ಮನೆಗಳಿಗೆ ಕನ್ನ ಹಾಕೋದು, ಅಕ್ರಮ ಗಾಂಜಾ ಮಾರಾಟ ಮಾಡೋದು, ಹೀಗೆ ಅನೇಕ ಕುಕೃತ್ಯಗಳಿಗೆ ಭಾಗಿಯಾಗಿರ್ತಾರೆ. ಇವತ್ತು ಅಂತಹದ್ದೇ ಕೆಲ ಇಂಟ್ರೆಸ್ಟಿಂಗ್ ಕಳ್ಳರ ಕಹಾನಿ ಬಿಚ್ಚಿಡ್ತೀವಿ ನೋಡಿ. ಈ ನಾಲ್ವರು ಖತರ್ನಾಕ್ಗಳು ಸಾಮಾನ್ಯದವರಂತೂ ಅಲ್ಲ ಬಿಡಿ. ಬ್ಯಾಂಕ್ ಮೇಲೆ ವಕ್ರದೃಷ್ಟಿ ಬೀರಿದ ಈ ಖತರ್ನಾಕ್ಗಳು, ಈ ಕಿಲಾಡಿ ಕಳ್ಳರ ಹೆಸರು ಮೊಹಮ್ಮದ್ ಫಯಾಜ್, ಭೂದೇಶ್ ಗೌಡ, ಪ್ರಸಾದ್. ಇವರು ಹಲವು ವರ್ಷಗಳಿಂದ ಮನೆ ಕಳ್ಳತನ, ದರೋಡೆಯನ್ನೇ ಕಾಯಕ ಮಾಡಿಕೊಂಡಿದ್ದಾರೆ. ಬೀದರ್, ಹುಬ್ಬಳ್ಳಿ, ಚಿತ್ರದುರ್ಗ, ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಕೈಚಳಕ ತೋರಿಸಿದ್ದ ಕದೀಮರು ಒಂದು ಬ್ಯಾಂಕ್ ಹಾಗೂ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆಗೆ ಯತ್ನಿಸಿ ಫೇಲ್ ಆಗಿದ್ರು. ಕಳೆದ ಕೆಲ ತಿಂಗಳ ಹಿಂದೆ ದರೋಡೆಗೆ ಯತ್ನಿಸಿದ್ದ ಗ್ಯಾಂಗ್ ತಮ್ಮ ಮುಟ್ಟಾಳತನದಿಂದ ದರೋಡೆಯಲ್ಲಿ ಫೇಲ್ ಆಗಿ ಇದೀಗ ಗೋವಿಂದರಾಜನಗರ ಪೊಲೀಸರ ಕೈಗೆ ತಗಲಾಕಿಕೊಂಡಿದ್ದಾರೆ. ಟೋಟಲ್ 9 ಕೇಸಸ್ ಅವರು ಡಿಟೆಕ್ಟ್ ಮಾಡಿದರ ಒಂದು ಗ್ಯಾಂಗ್ ಅರೆಸ್ಟ್ ಮಾಡಿ ಹೌಸ್ ಥೆಫ್ಟ್ ಒಂದು ಗ್ಯಾಂಗ್ ಇದೆ. ಇದು ಬೇರೆ ಬೇರೆ ಕಡೆ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಬೆಂಗಳೂರು, ಹಾಸನ, ಬೀದರ್, ಹುಬ್ಳಿ ಮತ್ತು ಚಿತ್ರದುರ್ಗ ಎಲ್ಲ ಸೇರಿ ಬೇರೆ ಬೇರೆ ಕಡೆ ಇವರು ಸೇರ್ಕೊಂಡು ಅಫೆನ್ಸಸ್ ಮಾಡ್ತಾ ಇದ್ರು, ಹೌಸ್ ಥೆಫ್ಟ್. ಇನ್ನು ಬೇಗೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ 230 ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಆರೋಪಿಯೋರ್ವನನ್ನ ಬಂಧಿಸಿದ್ದಾರೆ. ಕೆಜಿಎಫ್ನಿಂದ ಟ್ರೈನ್ನಲ್ಲಿ ಬರ್ತಾ ಇದ್ದ ಇಬ್ಬರು ಖತರ್ನಾಕ್ ಕದೀಮರು ಬೆಂಗಳೂರಿನಲ್ಲಿ ಬೀಗ ಹಾಕಿದ್ದ ಮನೆಗಳನ್ನ ಟಾರ್ಗೆಟ್ ಮಾಡುತ್ತಿದ್ರು. ಇವರ ಪೈಕಿ ಇದೀಗ ಶಾಂತ್ ಕುಮಾರ್ ಎಂಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಈತನ ಸಹಚರಣಿಗಾಗಿ ಬಲೆ ಬೀಸಿದ್ದಾರೆ. ಇವರಿಬ್ಬರೂ ಸಹ ಸಿಂಡಿಕೇಟ್ ರೂಪದಲ್ಲಿ ಕಳ್ಳತನವನ್ನೇ ಕೆಲಸವನ್ನಾಗಿ ಮಾಡಿಕೊಂಡು ಜೀವನ ಮಾಡ್ತಾ ಇರೋದು ಬೆಳಕಿಗೆ ಬಂದಿತ್ತು. ಇದೀಗ ಓರ್ವನನ್ನ ಬಂಧಿಸಿರುವ ಪೊಲೀಸರು ಇನ್ನೋರ್ವನಿಗಾಗಿ ಹುಡುಕಾಟ ಮಾಡುತ್ತಿದ್ದಾರೆ. ಸಾಮಾನ್ಯ ಗೋಲ್ಡ್ ಮತ್ತು ಇದು ರಿಕವರಿ ಆಗಿದೆ, ಆರ್ನಮೆಂಟ್ಸ್. ಟೋಟಲ್ 6 ಕೇಸಸ್ ಡಿಟೆಕ್ಟ್ ಆಗಿದೆ. 3 ಕೇಸಸ್ ಬೇಗೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿದು, 1 ಕೇಸ್ ಹೊಸಕೋಟೆ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಚಿಕ್ಕಬಳ್ಳಾಪುರ ಪೊಲೀಸ್ ಸ್ಟೇಷನ್ದು, 1 ಕೇಸ್ ಆಂಧ್ರ ಪ್ರದೇಶದ ಕುಪ್ಪಂ ಪೊಲೀಸ್ ಸ್ಟೇಷನ್. ಟೋಟಲ್ 6 ಕೇಸಸ್ ರಿಕವರಿ ಆಗಿದೆ. ಇವ್ರ ಕಡೆಯಿಂದ ನಮ್ಮ 232 ಗ್ರಾಮ್ಸ್ ಗೋಲ್ಡ್ ಏನು ಪ್ಲೇಜ್ ಮಾಡಿದರೆ ಅದು ಎಲ್ಲ ರಿಕವರಿ. ಇವರು ಮೂಲತಃ ನಮ್ಮ KGF ಅವರು ಅಲ್ಲಿಂದ ಬಂದು ಇಲ್ಲಿ ಮಾಡ್ತಾ ಇದ್ರು. ಜಾಲಹಳ್ಳಿ ಪೊಲೀಸರು ಸಹ ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ 41 ಲಕ್ಷ ಮೌಲ್ಯದ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಗೋರಗುಂಟೆಪಾಳ್ಯ ಬ್ರಿಡ್ಜ್ ಕೆಳಗೆ ಇಬ್ಬರನ್ನ ವಶಕ್ಕೆ ಪಡೆದು 41 ಕೆಜಿ 300 ಗ್ರಾಂ ಜಪ್ತಿ ಮಾಡಿದ್ದಾರೆ. ಬಂಧಿತ ಆರೋಪಿಗಳು ಒಡಿಶಾದಿಂದ ಕಡಿಮೆ ಬೆಲೆಗೆ ಗಾಂಜಾ ಖರೀದಿಸಿ ರೈಲಿನ ಮೂಲಕ ಬೆಂಗಳೂರಿಗೆ ತಂದು ಮಾರಾಟ ಮಾಡುತ್ತಿದ್ದರು ಎಂದು ಬೆಳಕಿಗೆ ಬಂದಿದೆ. ಇದೀಗ NDPS ಆಕ್ಟ್ ಅಡಿ ಕೇಸ್ ದಾಖಲಾಗಿರುವುದು, ಆರೋಪಿಗಳನ್ನ ಬಂಧಿಸಲಾಗಿದೆ. ಒಟ್ಟಿನಲ್ಲಿ ಪೊಲೀಸರ ಭಯವೇ ಇಲ್ಲದ ಈ ಕೈಲಾಗದ ಕಳ್ಳರು ಪ್ರತಿದಿನ ತಮ್ಮ ಕುಕೃತ್ಯಗಳನ್ನ ಎಕ್ಸಿಕ್ಯೂಟ್ ಮಾಡುತ್ತಲೇ ಇರ್ತಾರೆ. ಟೋಟಲ್ ಅರೌಂಡ್ 41 ಕೆಜಿ ಇದು ಗಾಂಜಾ ಸೀಸ್ ಮಾಡಿದ್ದಾರೆ. ಕಳೆದ ಪ್ರೆಸ್ ಮೀಟಲ್ಲಿ ನಾವು ಪತ್ತೆ ಮಾಡಿದ್ದೀವಿ ಮತ್ತು ರಿಕವರಿ ಮಾಡಿದ ಗಾಂಜಾ ಅದು ಸಣ್ಣ ಪ್ರಮಾಣದಲ್ಲಿತ್ತು. ಅಲ್ಲಿಂದ ಲೀಡ್ಸ್ ತಗೊಂಡು ಇವರು ಇದು ಒಂದು ಟೋಟಲ್ 2 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ ಇನ್ನೂ ಕೆಲವು ಮಾಹಿತಿ ಇದೆ ಯಾರು ಇವ್ರಿಗೆ ಕೊಟ್ಟಿದ್ದಾರೆ, ಸೊ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ನಮ್ಮ ಟೀಮ್ ಅವರು. ಇದು ಒಳ್ಳೆ ಕೇಸ್ ಇದೆ, ಯಾಕೆಂದ್ರೆ ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು. ಆದ್ರೆ ಎಷ್ಟೇ ಸೀದಾ ಮಾಡಿದ್ರು ನಾಯಿ ಬಾಲ ಡೊಂಕೆ ಅನ್ನೋ ಹಾಗೆ ತಮ್ಮ ಚಾಳಿಯನ್ನ ನಿಲ್ಲಿಸುವುದಿಲ್ಲ ಅನ್ನೋದು ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.